ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ರಾಜ್ಯ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಉಮೇದಿಗೆ ಬಿದ್ದಿದೆಯಾ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಆಂತರಿಕ ವರದಿಯನ್ನ ಕಂಡ ಮೇಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೈಸೂರಿಗೆ ಬಂದು ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟ ಮೇಲೆ ಬಹುದೊಡ್ಡ ಒಂದು ಬದಲಾವಣೆಯ ಗಾಳಿ ಬೀಸ್ತಿದ್ಯಾ? ಅಭ್ಯರ್ಥಿನೇ ಬದಲಾಗಬಹುದಾ? ಕಾರಣಗಳೇನು? ನಿನ್ನೆಯ ಒಂದು ದೃಶ್ಯ, ಪ್ರತಾಪ್ ಸಿಂಹ ಅವರಿಗೆ ಅಮಿತ್ ಶಾ ಅವರು ಬಹುದೊಡ್ಡ ಶಾಕ್ ನೀಡಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಶುರುವಾಗಿದೆ. ಕಾರಣ ಇಷ್ಟೇ, ವೇದಿಕೆಯ ಮೇಲೆ ಅಯೋಧ್ಯೆಯಲ್ಲಿ ಇರುವಂತಹ ರಾಮ್ಲಲ್ಲಾನ ಮೂರ್ತಿಯನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಅವರನ್ನ ಕರೆಸಿ ಅವರಿಗೆ ಸನ್ಮಾನವನ್ನ ಮಾಡಿದ್ರು. ಆ ದೃಶ್ಯ, ಆ ಫೋಟೋ ಮೈಸೂರು ಕೊಡಗಿನ ಚಿತ್ರಣ ಬದಲಾಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ನೀಡ್ತಿದೆ. ಇದು ಸಾಲದು ಅಂತ ಪ್ರತಾಪ್ ಸಿಂಹ ಅವರು ಅದೇ ವೇದಿಕೆಯನ್ನು ಹತ್ತೋಕ್ಕೂ ಮುಂಚೆ ಈ ಭಾಗದ ಪ್ರಭಾವಿ ಯುವ ನಾಯಕ, ಒಕ್ಕಲಿಗ ಸಮಾಜದ ನಾಯಕನ ಜೊತೆಯಲ್ಲಿ ಜಗಳ ಕೂಡ ಮಾಡಿಕೊಂಡ್ರು. ಯಾರವರು? ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರದ ಚಿತ್ರಣ ಈಗ ಹೇಗಿದೆ? 2019ರಲ್ಲಿ ಹೇಗಿತ್ತು ನೋಡಿ. 2019ರಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಪೈಕಿ 2018ರಲ್ಲಿ ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರ ಗೆದ್ದಿತ್ತು, ಅದು ತನ್ವೀರ್ ಸೇಠ್ ಅವರು. ಅದನ್ನ ಬಿಟ್ರೆ 3 ಕಡೆ ಜೆಡಿಎಸ್ ಗೆದ್ದಿತ್ತು, 4 ಕಡೆ ಬಿಜೆಪಿ ಗೆದ್ದಿತ್ತು. ಪ್ರತಾಪ್ ಸಿಂಹ ಅವರ ಪ್ರಭಾವ ಎಷ್ಟು ಇದೆ ಈ ಕ್ಷಣಕ್ಕೆ? 2023ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನ ನಂತರ ಬಿಜೆಪಿ ಒಂದು ಕ್ಷೇತ್ರ ಮಾತ್ರ ಗೆದ್ದಿದೆ, ಅದು ರಾಮದಾಸ್ ಅವರ ಕ್ಷೇತ್ರವನ್ನ. ರಾಮದಾಸ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಯಾರು ಅನ್ನೋದು ಕೂಡ ಈ ಸಲದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ. ಜೆಡಿಎಸ್ 2 ಕಡೆ ಗೆದ್ದಿದೆ, ಅಪ್ಪ ಮಗ. ಕಾಂಗ್ರೆಸ್ 5 ಕಡೆ ಗೆದ್ದಿದೆ. ಒಂದು ಫೋಟೋ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಈ ಕ್ಷಣದ 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬದಲಿಸಬಲ್ಲಂತಹ ಒಂದು ಪ್ರಮುಖ ಪಾತ್ರ ವಹಿಸಿದ್ರು ಅಚ್ಚರಿ ಇಲ್ಲ. ಜನವರಿ 20, 2022 ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಭೇಟಿ ಕೊಟ್ಟಾಗ ವೇದಿಕೆ ಮೇಲೆ ಪ್ರತಾಪ್ ಸಿಂಹ ಅವರು ಹತ್ತೋಕ್ಕಾಗ್ಲಿಲ್ಲ. ಬದಲಾಗಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವತ್ತಿನ ಶಾಸಕರು ಎಸ್.ಎ. ರಾಮದಾಸ್ ಅವರು ವೇದಿಕೆ ಹತ್ತುತ್ತಾರೆ. ಅಷ್ಟೆಲ್ಲ, ಪ್ರಧಾನಿ ಮೋದಿ ಅವರು ಕರೆದು ಅವರ ಬೆನ್ನಿಗೊಂದು ಗುದ್ದುತ್ತಾರೆ ಪ್ರೀತಿಯಿಂದ. ಆ ದೃಶ್ಯ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಸಾಕಷ್ಟು ಈರ್ಷ್ಯೆಗೆ ಗುರಿ ಮಾಡ್ತು. ಎಷ್ಟರ ಮಟ್ಟಿಗೆ ಅಂದ್ರೆ, ಆ ದಿನದಿಂದಲೇ ಎಸ್.ಎ. ರಾಮದಾಸ್ ಅವರು ಮುಂದಿನ ಶಾಸಕರಾಗಬಾರದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ಅನ್ನುವಂತಹ ದೃಢ ನಿರ್ಧಾರವನ್ನ ಮಾಡಿಕೊಂಡಂತಹ ಪ್ರತಾಪ್ ಸಿಂಹ ಅವರು ಹಲವು ಕಡೆ ರಾಮದಾಸ್ ಅವರಿಗೆ ಕಿರುಕುಳವನ್ನ ಕೊಟ್ಟರು. ಹಲವು ಸಲ ಖುದ್ದು ರಾಮದಾಸ್ ಅವರು ಹೇಳ್ತಾ ಬರ್ತಾರೆ, ನನ್ನನ್ನ ಪಕ್ಷ ಬಿಡಿಸೋದಕ್ಕೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಗುಂಬಜ್ ವಿಚಾರವಾಗಿ, ಗುಂಬಜ್ ಬಸ್ ಸ್ಟ್ಯಾಂಡ್ ವಿಚಾರವಾಗಿ ಇದೇ ಪ್ರತಾಪ್ ಸಿಂಹ ಅವ್ರಿಗೂ ರಾಮದಾಸ್ ಅವ್ರಿಗೂ ಬಹುದೊಡ್ಡ ಜಂಗಿ ಕುಸ್ತಿ ಆಗತ್ತೆ. ತ್ಯಾಜ್ಯ ಸಂಸ್ಕರಣಾ ಘಟಕದ ವಿಚಾರವಾಗಿಯೂ ಕೂಡ ಜಗಳ ಆಗತ್ತೆ. ಪ್ರತಾಪ್ ಸಿಂಹ ಅವರು ಜಿ.ಟಿ. ದೇವೇಗೌಡರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ಜೆಡಿಎಸ್ ಶಾಸಕರಿಗೆ. ಬಿಜೆಪಿಯ ಶಾಸಕರಿಗೆ ಯಾಕೆ ಕೊಡ್ತಿಲ್ಲ? ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಮದಾಸ್ ಅವರು ಒಂದು ದೂರು ಕೊಡ್ತಾರೆ. ಕಿವಿ ಮಾತನ್ನ ಹೇಳಿ ಕಿವಿ ಹಿಂಡಿ ಪ್ರತಾಪ್ ಸಿಂಹ ಅವರಿಗೆ ನಾವು ಕ್ಷೇತ್ರಗಳನ್ನ ಕಳ್ಕೊಳ್ಬೇಕಾಗುತ್ತೆ ಮೈಸೂರು ಜಿಲ್ಲೆಯಲ್ಲಿ. ರಾಮದಾಸ್ ಅವರ ಭವಿಷ್ಯ ನಿಜವಾಯಿತು. ಯಾಕಂದ್ರೆ ಚಾಮರಾಜನಗರದಲ್ಲೂ ಕೂಡ, ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವತ್ತು ಬಿಜೆಪಿಯಿಂದ ಎಲ್ ನಾಗೇಂದ್ರ ಅವರು ಆಯ್ಕೆಯಾಗಿದ್ರು. ಅವರ ಸೋಲಿಗೂ ಕೂಡ ಕಾರಣ ಪ್ರತಾಪ್ ಸಿಂಹ ಅವರು. ಅನುದಾನದ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರು ಮೋಸ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಎಲ್ ನಾಗೇಂದ್ರ ಅವರು ಹೇಳಿದ್ರು. ಜಿ.ಟಿ. ದೇವೇಗೌಡರ ವಿಚಾರವಾಗಿ ಎಷ್ಟು ಪ್ರಾಶಸ್ತ್ಯ ಕೊಡ್ತೀರಿ, ನಮಗೂ ಕೊಡಿ ಅನ್ನೋದನ್ನ ಹೇಳಿದ್ರು. ಎಲ್ ನಾಗೇಂದ್ರ ಅವರ ಸೋಲಿಗೆ ಪ್ರತಾಪ್ ಸಿಂಹ ಅವರು ಕಾರಣ. ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮಾತಾಡ್ಕೊಳ್ತಾರೆ. ರಾಮದಾಸ್ ಅವರಿಗೆ ಟಿಕೆಟ್ ಹೊಂಚಿಸಿ ಶ್ರೀವತ್ಸವ ಅವರನ್ನ ಅಭ್ಯರ್ಥಿಯನ್ನಾಗಿ ಇಳಿಸ್ಕೊಂಡು ಗೆಲ್ಲಿಸ್ಕೊಂಡಿದ್ದು ಕೂಡ ಇದೆ ಪ್ರತಾಪ್ ಸಿಂಹ ಅವರು. ಈ ಇಬ್ರು ಕೂಡ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಇದೀಗ ಅಮಿತ್ ಶಾ ಅವರು ಬಂದಂತಹ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರಿಗೂ ಮತ್ತು ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಒಂದು ಫೈಟ್ ಆಗುತ್ತೆ. ಕಾರಣ ಏನು?
ಅಮಿತ್ ಶಾ ಅವರನ್ನ ಸ್ವಾಗತಿಸುವ ವೇಳೆ ಪೊಲೀಸರ ಅನುಮತಿಯ ಅನ್ವಯ ನಿಲ್ಲುವಂತೆ ಹೇಳಿದಾಗ ಪ್ರೀತಮ್ ಗೌಡ್ರಿಗೂ ಮತ್ತು ಪ್ರತಾಪ್ ಸಿಂಹ ಅವ್ರಿಗೂ ಒಂದು ಆಕ್ಷೇಪಾರ್ಹ ವಿಚಾರವಾಗಿ ಒಂದು ಜಗಳ ನಡೆಯುತ್ತೆ. ಅದು ಕೂಡ ಅಮಿತ್ ಶಾ ಅವರ ಗಮನಕ್ಕೆ ಬಂದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಿಪೋರ್ಟ್ ಸಮೇತ ಬಂದಿದ್ರು. ಆಂತರಿಕ ವರದಿ, ಕ್ಷೇತ್ರವಾರು ಆಂತರಿಕ ವರದಿ ಇಟ್ಕೊಂಡು ಅವರು ಕ್ಷೇತ್ರವಾರು ಪರ್ಯಟನೆ ಮಾಡ್ತಾರೆ. ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಸುಲಭವಾಗಿಲ್ಲ. ಯಾಕಂದ್ರೆ ಬಹುದೊಡ್ಡ ಆಡಳಿತ ವಿರೋಧಿಯನ್ನ ಎದುರಿಸ್ತಿರುವಂತಹ ಲಿಸ್ಟ್ ಅಲ್ಲಿ ಟಾಪ್ ಇರುವಂತಹ ಸಂಸದ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಪ್ರತಾಪ್ ಸಿಂಹ ಅವರು. ಹೇಳಿ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರವನ್ನ, ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಕಸಿದುಕೊಂಡ್ರೆ ಅವರಿಗೆ ಬಹುದೊಡ್ಡ ಮುಖಭಂಗ ಆಗುತ್ತೆ. ಆಗ ಅವರನ್ನ ರಾಜೀನಾಮೆ ಪಡೆಯೋದಕ್ಕೆ ಆಗ್ರಹಿಸಬಹುದು ಅನ್ನೋದು ಬಿಜೆಪಿ ಹೈಕಮಾಂಡ್ ನ ಲೆಕ್ಕಾಚಾರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅದೇ ಪ್ಲಾನ್ ನಲ್ಲಿದ್ದಾರೆ. ಸದ್ಯ ಅರುಣ್ ಅವರಿಗೆ, ರಾಮ್ಲಲ್ಲಾನ ಮೂರ್ತಿಯನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರಿಗೆ ಅಲ್ಲಿ ಸನ್ಮಾನ ಮಾಡಿದ ಮೇಲೆ ಕರಾವಳಿ ಆಚೆಗೆ ಯಾಕೆ ಅರುಣ್ ಯೋಗಿರಾಜ್ ಅವರನ್ನ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಅಖಾಡಕ್ಕಿಳಿಸಬಾರದು? ಈ ಮೂಲಕ ಹೊಸ ಅಲೆ ಏನಿದೆ, ರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತಿದ್ದು ಅರುಣ್ ಅನ್ನುವಂಥದ್ದು, ಅರುಣ್ ಯೋಗಿರಾಜ್ ಅನ್ನುವಂಥದ್ದು, ಆ ಅಲೆಯ ಅಭಿಮಾನದ ಅಲೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಕೇಂದ್ರ ಗೃಹ ಸಚಿವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಅಂಶಗಳನ್ನ ನೋಡಿದಾಗ ನಾಗೇಂದ್ರ ಅವರ ಸೋಲಿಗೆ ಪ್ರತಾಪ್ ಸಿಂಹ ಅವರು ಕಾರಣ, ಸೋಮಣ್ಣ ಅವರು ಎರಡೆರಡು ಕಡೆ ನಿಂತು ಸೋಲೋದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರು, ಸುಮಾರು 7-8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಿಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರು, ಹುಣಸೂರಲ್ಲಿ ಜೆಡಿಎಸ್ ಗೆಲ್ಲಿಕ್ಕೆ ಪ್ರತಾಪ್ ಸಿಂಹ ಕಾರಣ, ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಗೆಲ್ಲಿಕ್ಕೆ ಪ್ರತಾಪ್ ಸಿಂಹ ಅವರು ಕಾರಣ. ಅಷ್ಟೇ ಅಲ್ಲ, ಪ್ರೀತಮ್ ಗೌಡ್ರ ಸೋಲಿಗೂ ಕೂಡ ಇದೆ ಪ್ರತಾಪ್ ಸಿಂಹ ಅವರು ಕಾರಣ. ಋಣ ಸಂದಾಯವನ್ನ ಮಾಡಿದ್ರು ಪ್ರತಾಪ್ ಸಿಂಹ ಅವರು ದೇವೇಗೌಡರಿಗೆ 2024ಕ್ಕೂ ಕೂಡ ನನಗೆ ಸಹಕರಿಸಲಿ ಅಂತ. ಈ ಎಲ್ಲ ಅಂಶಗಳನ್ನ ನೋಡಿದಾಗ ಒಂದ್ ಕಡೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು, ಮತ್ತೊಂದ್ ಕಡೆ ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕರು ಪ್ರತಾಪ್ ಸಿಂಹ ಅವರ ಬೆನ್ನಿಗೆ ಈ ಸಲ ನಿಲ್ಲೋದಿಲ್ಲ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅರುಣ್ ಯೋಗಿರಾಜ್ ಅನ್ನುವಂತಹ ಹೊಸ ಮುಖವನ್ನ, ಅಭಿಮಾನದ ಅಲೆಯಲ್ಲಿ ತೇಲ್ತಿರುವಂತಹ ಒಂದು ಚಿತ್ರವನ್ನ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಸಾಧ್ಯತೆಗಳಿವೆ. ಪ್ರತಾಪ್ ಸಿಂಹ ಅವರು ಈ ಸಲ ಗೆಲ್ಲೋಕಾಗೋದಿಲ್ಲ. ಗೆಲ್ತಾರಾ? ಅರುಣ್ ವರ್ಸಸ್ ಪ್ರತಾಪ್ ಸಿಂಹ ಯಾರ್ ಆಯ್ಕೆ ಆಗ್ಬೇಕು?